ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನಿವತ್ತು ತುಂಬ ರುಚಿಯಾಗಿರುವಂತಹ ಒಂದು ಪಾನೀಯದ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಮ್ಯಾಂಗೋ ಫ್ರೂಟಿ. ಮನೆಯಲ್ಲೇ ಮ್ಯಾಂಗೋ ಫ್ರೂಟಿಯನ್ನು ಹೇಗೆ ತಯಾರು ಮಾಡೋದು, ಆರೋಗ್ಯಕ್ಕೆ ಹಿತವಾಗಿ, ಬಾಯಿಗೆ ರುಚಿಯಾಗಿ ಯಾವ ರೀತಿ ಮ್ಯಾಂಗೋ ಫ್ರೂಟಿಯನ್ನು ನಾನು ಮಾಡಿದ್ದೀನಿ ಅಂತ ನೋಡೋದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 3 ಮ್ಯಾಂಗೋ ಹಣ್ಣುಗಳನ್ನು ತಗೊಂಡಿದ್ದೀನಿ, ಹಾಗೆ 1 ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಹೋಳುಗಳನ್ನಾಗಿ ಮಾಡ್ಕೊಳ್ಳೋಣ. ಇಲ್ಲಿ ನನಗೆ ಮಾವಿನ ಹಣ್ಣಿನ ಹೋಳು 1.5 ಕಪ್ನಷ್ಟಾದರೆ ಮಾವಿನಕಾಯಿಯ ಹೋಳು ಅರ್ಧ ಕಪ್ನಷ್ಟಿದೆ. ಈಗ ಒಂದು ಮಿಕ್ಸರ್ ಜಾರ್ನ ತಗೊಂಡು ಹಣ್ಣುಗಳನ್ನು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬೋದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ, ನಾನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಮಿಕ್ಸರ್ ಜಾರಿಗೆ ಮಾವಿನಕಾಯಿಯ ಹೋಳುಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದು ಅರ್ಧ ಕಪ್ನಷ್ಟಾಗಿದೆ ಫ್ರೆಂಡ್ಸ್. ಇದಕ್ಕೂ ಅಷ್ಟೇ ಸ್ವಲ್ಪ ನೀರನ್ನು ಹಾಕಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾವಿನಕಾಯಿಯನ್ನು ಸಹ ರುಬ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಅದೇ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ಪಲ್ಪ್ ಸ್ವಲ್ಪ ದಪ್ಪ ಇದೆ, ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 3/4 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ನೀವಿಲ್ಲಿ ಸಕ್ಕರೆಯನ್ನು ಹಾಕಿ. ಇದು ಸಿಹಿ ಮತ್ತು ಹುಳಿ ಎರಡೂ ಇರಬೇಕಾಗತ್ತೆ. ಇದಕ್ಕೆ 3/4 ಕಪ್ನಷ್ಟು ಸಕ್ಕರೆ ಸರಿ ಹೋಗುತ್ತೆ. ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ. ಹೊರಗಡೆ ಎಲ್ಲ ಮ್ಯಾಂಗೋ ಫ್ರೂಟಿಯನ್ನು ಸ್ಲೈಸ್, ಮಾಜಾ ಅದನ್ನೆಲ್ಲ ಕುಡ್ದಿರ್ತೀರ, ತುಂಬ ರುಚಿಯಾಗಿರುತ್ತೆ. ಅದೇ ರುಚಿಯನ್ನು ನಾವು ಮನೆಯಲ್ಲಿ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾವುದೇ ರೀತಿ ಕಲರ್ ಹಾಕದೆ, ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕದೆ ಆರೋಗ್ಯಕ್ಕೆ ಹಿತವಾಗಿ ನಾವಿಲ್ಲಿ ಫ್ರೂಟಿಯನ್ನು ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ಇದು ಕುದೀತಾ ಇದೆ, ಬಣ್ಣ ಸಹ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗಿ ಬೆಂದಿರೋಂತಹ ಪರಿಮಳ ಬಂದ ಮೇಲೆ ಫ್ಲೇಮನ್ನು ಆಫ್ ಮಾಡಿ. ಇದು ಚೆನ್ನಾಗಿ ತಣ್ಣಗಾಗಬೇಕು ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ನೋಡಿ, ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಶೋಧಿಸ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಮತ್ತು ಮಾವಿನಕಾಯಲ್ಲಿರುವಂತಹ ಜಿಗಟಿನ ಅಂಶವನ್ನು ನಾವಿಲ್ಲಿ ತೆಕ್ಕೊಳ್ಬೇಕು. ಹಾಗಾಗಿ ನಾನು ಈ ರೀತಿ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿರೋಂತಹ ಪಲ್ಪನ್ನು ಹೀಗೆ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ನಮಗೆ ಅಡಿಯಲ್ಲಿ ಅದರ ಜಗಟೆ ಸಿಗುತ್ತೆ. ಅದನ್ನು ಇಲ್ಲಿ ರಿಮೂವ್ ಮಾಡೋಣ. ಯಾರಾದರೂ ದಿಢೀರಾಗಿ ಗೆಸ್ಟ್ಗಳು ಬಂದಾಗ ತಂಪಾಗಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಈಗ ದಪ್ಪವಾಗಿರುವಂತಹ ಮಾವಿನ ಹಣ್ಣಿನ ಪಲ್ಪ್ ನಮಗೆ ತಯಾರಾಗಿದೆ. ಇದಕ್ಕೆ ನಾನು ಈಗ ಒಂದು 3 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಇಲ್ಲಿ 3 ಲೋಟದಷ್ಟು ನೀರನ್ನು ಹಾಕಿದ್ರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ನಿಮಗೆ ಗೊತ್ತಿರುತ್ತೆ, ಫ್ರೂಟಿ ಮತ್ತು ಮಾಜಾ ಎಲ್ಲ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಯಾವ ಹದದಲ್ಲಿ ಇರುತ್ತೋ ಅದೇ ಹದದಲ್ಲಿ ಇದನ್ನು ತಯಾರು ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ರುಚಿಯಾಗಿರೋಂಥ ಮ್ಯಾಂಗೋ ಫ್ರೂಟಿ ತಯಾರಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ಫ್ರಿಡ್ಜ್ನಲ್ಲಿ ಇಟ್ಟು ಚಿಲ್ಡಾಗಿ ಕುಡಿಯೋಣ ಫ್ರೆಂಡ್ಸ್. ನೋಡಿ, ಕಲರ್ ನೋಡಿದ್ರೆ ಕುಡಿಬೇಕು ಅಂತ ಅನಿಸುತ್ತೆ. ರುಚಿಯಾಗಿರುವಂತಹ ಹೋಮ್ ಮೇಡ್, ಆರೋಗ್ಯಕ್ಕೆ ಹಿತವಾಗಿರುವಂತಹ ಮ್ಯಾಂಗೋ ಫ್ರೂಟಿ ತಯಾರಾಗಿದೆ. ಬನ್ನಿ, ಇದನ್ನು ಈಗ ಸರ್ವ್ ಮಾಡೋಣ. ನಾನಿಲ್ಲಿ ಆಗಲೇ ಹೇಳಿದಾಗೆ ಯಾವುದೇ ರೀತಿಯ ಕಲರ್ನಾಗಲಿ ಪ್ರಿಸರ್ವೇಟಿವ್ಸ್ನಾಗಲಿ ಯೂಸ್ ಮಾಡಿಲ್ಲ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ಖಂಡಿತ ನೀವು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಮ್ ಮೇಡ್ ಮ್ಯಾಂಗೋ ಫ್ರೂಟಿ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.